ಸ್ಯಾಂಡಲ್ವುಡ್ನಲ್ಲಿ ಡಿವೋರ್ಸ್ ಅನ್ನೋದು ಇತ್ತೀಚೆಗೆ ತೀರಾ ಕಾಮನ್ ಆಗಿಬಿಟ್ಟಿದೆ. ಸೊ 10 ವರ್ಷ, 15 ವರ್ಷ, 12 ವರ್ಷ, 1 ವರ್ಷ, 3 ತಿಂಗಳು, 6 ತಿಂಗಳು ಹೀಗೆ ಸಂಸಾರ ನಡೆಸಿದವರು ಡಿವೋರ್ಸ್ ಅನ್ನೋದನ್ನು ಪಡ್ಕೊಳ್ತಾ ಇರೋದು ತೀರಾ ಕಾಮನ್ ಆಗಿದೆ. ಆದರೆ ಇದರ ಜೊತೆಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಡಿವೋರ್ಸ್ ಪಡೆದುಕೊಂಡಂಥ ನಟಿಯರು ಅಥವಾ ಹೆಣ್ಮಕ್ಳು ಹಲ್ಚಲ್ ಎಬ್ಬಿಸ್ತಾ ಇರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದನ್ನು ನೋಡಿ ಒಂದಷ್ಟು ನಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪೈಕಿ ಕೆಲವರಿಗೆ ಛೀಮಾರಿಯನ್ನು ಹಾಕಿದ್ರೆ ಒಬ್ಬರಿಗೆ ಮಾತ್ರ ಹಾಡಿ ಹೊಗಳೋದ್ರ ಜೊತೆಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಇವತ್ತು ಒಂದಷ್ಟು ಮಂದಿಯನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದ ಹಾಗೇನೆ ಅಸಹ್ಯ ಅಂತ ಅನಿಸುತ್ತೆ. ಫ್ಯಾಮಿಲಿ ಜೊತೆಗೆ ಕೂತು ಆ ರೀಲ್ಸ್ಗಳನ್ನಾಗಲಿ ಫೋಟೋಸ್ಗಳನ್ನು ನೋಡೋದಕ್ಕೆ ಕಂಫರ್ಟೇಬಲ್ ಕೂಡ ಆಗಲ್ಲ ಅಂತ ಬೈತಾ ಇದ್ದಾರೆ. ಆದರೆ ಇವರೆಲ್ಲ ಮೊದಲು ಚೆನ್ನಾಗೇ ಇದ್ದವರು, ನೆಟ್ಟಿಗೆ ಇದ್ದವರು. ಆದರೆ ಗಂಡನಿಂದ ದೂರ ಆದ ಮೇಲೆ ಡಿವೋರ್ಸನ್ನು ಪಡ್ಕೊಂಡ್ಮೇಲೆ ಹೇಗೇಗೋ ಆಡೋದಕ್ಕೆ ಹೋಗಿ ಎಕ್ಸ್ಪೋಸ್ ಮಾಡೋದಕ್ಕೆ ಹೋಗಿ ನಮಗಿಂತ ಅತಿ ಸುಂದರಿಯರು ಯಾರೂ ಇಲ್ಲ ಅಂತನೋ ಅಥವಾ ನಮಗೆ ಲೈಫಲ್ಲಿ ಫ್ರೀಡಮ್ ಸಿಕ್ಬಿಟ್ಟಿದೆ ಅಂತನೂ ಗೊತ್ತಿಲ್ಲ, ಇರೋ ಬರೋದನ್ನೆಲ್ಲ ತೋರಿಸ್ಕೊಂಡು ಓಡಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ಈ ಪೈಕಿ ಕೆಲವರಿಗೆ ಛೀಮಾರಿಯನ್ನು ಹಾಕಲಾಗ್ತಿದೆ. ಆದರೆ ಒಬ್ಬರನ್ನು ಮಾತ್ರ ನೋಡಿ ಇವರ ಹಾಗೆ ಬಾಳಿ, ಇವರಂತೆಯೇ ಇರಿ, ಇವ್ರ ಹಾಗೇನೆ ನೀವು ಜೀವನ ಮಾಡೋದಕ್ಕೆ ಏನು ಕಷ್ಟ ಅಂತ ಕೇಳ್ತಿದ್ದಾರೆ. ಹಾಗಿದ್ರೆ ಅವ್ರು ಯಾರು, ಏನು, ಎತ್ತ ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಕನ್ನಡದ ನಟಿಯರಾದಂಥ ನಟಿ ಜ್ಯೋತಿ ರೈ, ಹಾಗೆಯೇ ನಿವೇದಿತಾ, ಜೊತೆಗೆ ಆ್ಯಂಕರ್ ಕಮ್ ಈಗ ನಟಿ ಆಗಿರುವಂಥ ಜಾಹ್ನವಿ, ಇವರೆಲ್ಲರೂ ಮದುವೆಗಿಂತ ಮುಂಚಿತವಾಗಿಯೂ ಕೂಡ ತುಂಬ ಟ್ರೆಡಿಷ್ನಲ್ ಆಗಿದ್ದವರು. ಆಮೇಲೆ ಮದುವೆ ಆದಮೇಲೂ ಕೂಡ ತಕ್ಕ ಮಟ್ಟಿಗೆ ಬಟ್ಟೆಯನ್ನು ಧರಿಸ್ತಾ ಇದ್ದವರು. ಅದರಲ್ಲೂ ಜ್ಯೋತಿ ರೈ ಮತ್ತು ಜಾಹ್ನವಿ ಇಬ್ಬರೂ ಕೂಡ ಇಬ್ಬರಿಗೂ ಎದೆ ಎತ್ತರಕ್ಕೆ ಬೆಳೆದಿರುವಂಥ ಗಂಟು ಮಕ್ಕಳು ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಗಂಡಂದ್ರ ಜೊತೆಯಲ್ಲಿ ಇದ್ದಾಗ, ಕರ್ನಾಟಕದಲ್ಲೇ ಇದ್ದಾಗ, ಸುಖ ಸಂಸಾರವನ್ನು ನಡೆಸ್ತಾ ಇದ್ದಾಗ ಮೈ ತುಂಬ ಬಟ್ಟೆ ಹಾಕ್ತಾ ಇದ್ರು. ಅವರನ್ನು ನೋಡಿದಾಗ ಕೈ ಎತ್ತಿ ಮುಗಿಬೇಕು ಅಂತ ಅನ್ನಿಸ್ತಾ ಇತ್ತು. ಫ್ಯಾನ್ ಫಾಲೋವರ್ಸ್ ಕೂಡ ಅಷ್ಟೇ ಮಂದಿ ಇದ್ರು. ಆದರೆ ಯಾವಾಗ ತಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಆಯಿತು, ಡಿವೋರ್ಸನ್ನು ಪಡ್ಕೊಂಡ್ರು, ಅದಾದ ಮೇಲೆ ಇವರು ಹಲ್ಚಲ್ ಎಬ್ಬಿಸೋಕೆ ಶುರು ಮಾಡಿದ್ದಾರೆ. ಎಷ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕೋದಕ್ಕೆ ಸಾಧ್ಯನೋ, ಬಾಡಿಯ ಯಾವ್ಯಾವ ಭಾಗವನ್ನು ಎಕ್ಸ್ಪೋಸ್ ಮಾಡಿ ತೋರಿಸೋದಕ್ಕೆ ಸಾಧ್ಯನೋ ಆ ಎಲ್ಲ ಭಾಗವನ್ನು ಎಕ್ಸ್ಪೋಸ್ ಮಾಡಿ ತೋರಿಸ್ತಾ ಇದ್ದಾರೆ. ಇನ್ನು ನಿವೇದಿತಾ ವಿಚಾರಕ್ಕೆ ಬರೋದಾದರೆ, ಡಿವೋರ್ಸ್ ಆದಮೇಲೆ ಅತಿರೇಕದ ವರ್ತನೆಯನ್ನು ನಿವೇದಿತಾ ಗೌಡ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಿವೇದಿತಾ ಎಷ್ಟು ಹಾಟ್ ಆಗಿರೋ ಬಟ್ಟೆಗಳನ್ನು ಹಾಕ್ತಾರೆ ಅಂತ ಅಂದರೆ ಪ್ರತಿನಿತ್ಯವೂ ಟ್ರೋಲ್ ಆಗುತ್ತೆ. ಪ್ರತಿನಿತ್ಯವೂ ಆಕೆಯ ಫೋಟೋಗಳಿಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳು ಬರುತ್ತೆ. ಆದರೆ ನಾನು ಇದನ್ನೆಲ್ಲವನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ. ನಾನು ಇರೋದೇ ಹೀಗೆ, ಇದಕ್ಕಿಂತ ಕೆಟ್ಟದಾಗಿ ಬಟ್ಟೆ ಹಾಕ್ತೀನಿ, ಇದಕ್ಕಿಂತ ಚಿಕ್ಕ ಬಟ್ಟೆ ಹಾಕ್ತೀನಿ, ಇನ್ನೂ ಎಕ್ಸ್ಪೋಸ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಇವರೆಲ್ಲ ನೋಡ್ತಾ ಇದ್ದಾಗ ಜನರು ಪ್ರಶ್ನೆ ಮಾಡ್ತಿರೋದು ಒಂದೇ: ಡಿವೋರ್ಸ್ ಆದಮೇಲೆ ಮೈ ಮೇಲೆ ಬಟ್ಟೆ ನಿಲ್ಲಲ್ವಾ? ಅಥವಾ ನೀವು ಮೈ ತುಂಬ ಬಟ್ಟೆ ಹಾಕೋದಕ್ಕೆ ಆಗಲ್ಲ ಅಂತಾನೆ ಗಂಡಂದ್ರ ಹತ್ರ ಜಗಳ ಆಗಿ ಡಿವೋರ್ಸನ್ನು ಪಡ್ಕೊಂಡಿದ್ದೀರಾ? ನೀವು ಸಂಸಾರವನ್ನು ನಡೆಸ್ತಾ ಇದ್ದಾಗ ಎಲ್ಲವೂ ಚೆನ್ನಾಗಿತ್ತು. ಆದರೆ ಯಾವಾಗ ಡಿವೋರ್ಸ್ ತೆಗೆದುಕೊಂಡು ಗಂಡನಿಗೆ ಗುಡ್ ಬೈ ಹೇಳಿ ಹೊರಗಡೆ ಬಂದರೋ ಆವಾಗಿನಿಂದ ನಿಮ್ಗಳನ್ನು ಹಿಡಿಯೋದಕ್ಕೂ ಆಗ್ತಾ ಇಲ್ಲ, ನೋಡೋದಕ್ಕೂ ಆಗ್ತಾ ಇಲ್ಲ. ಸೊ ಅಂದರೆ ನಿಮಗೆ ನಿಮ್ಮ ಇಷ್ಟದ ಬಟ್ಟೆಗಳನ್ನು, ತುಂಡುಡುಗೆಯನ್ನು ತೊಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿಯೇ ಡಿವೋರ್ಸ್ ಪಡ್ಕೊಂಡ್ರೆ ಹೇಗೆ ಬೇಕಾದರೂ ಓಡಾಡ್ಬೋದು, ಯಾರೂ ನಮ್ಮನ್ನು ಕೇಳಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ಥರದ ಬಟ್ಟೆಗಳನ್ನು ಹಾಕ್ತಾ ಇದ್ದೀರೋ, ಅಥವಾ ನಾವು ಎಕ್ಸ್ಪೋಸ್ ಮಾಡೋದ್ರಿಂದ ಇನ್ನುಳಿದ ಗಂಡಸರು ಅಟ್ರಾಕ್ಟ್ ಆಗ್ತಾರೆ ಅನ್ನುವಂಥ ಕಾರಣಕ್ಕೆ ಈ ಥರ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ನಿವೇದಿತಾ, ಜಾಹ್ನವಿ ಇಬ್ಬರೂ ಕೂಡ ಇನ್ನೂ ಕನ್ನಡ ಇಂಡಸ್ಟ್ರಿಯಲ್ಲೇ ಇದ್ದಾರೆ. ಜಾಹ್ನವಿ ಒಬ್ಬ ನ್ಯೂಸ್ ಆ್ಯಂಕರ್ ಆಗಿದ್ದವರು, ಒಂದು ಡಿಗ್ನಿಟಿಯನ್ನು ಮೇಂಟೈನ್ ಮಾಡ್ತಾ ಇದ್ದವರು. ಆ ಸಂದರ್ಭದಲ್ಲಿ ಅವರಿಗೆ ಅನೇಕ ಜನ ಫ್ಯಾನ್ಸ್ ಕೂಡ ಇದ್ದರು. ಅವರ ವಾಯ್ಸಿಗೆ, ಅವರು ನ್ಯೂಸ್ ಓದುವಂಥ ಸ್ಟೈಲಿಗೆ, ಅವರ ಸ್ಮೈಲಿಗೆ ಅನೇಕರು ಫಿದಾ ಆಗಿದ್ದವರು ಕೂಡ ಇದ್ದರು. ಆದರೆ ಗಂಡನಿಗೆ ಡಿವೋರ್ಸ್ ಕೊಟ್ಟ ನಂತರ ನಿಜವಾಗ್ಲೂ ಜಾಹ್ನವಿ ಮೇಲೆ ಎಲ್ಲರಿಗೂ ಒಂದು ಸಾಫ್ಟ್ ಕಾರ್ನರ್ ಅನ್ನೋದಿತ್ತು. ಕಾರಣ ಪಾಪ ಸಂಸಾರದಲ್ಲಿ ಏನು ಸಮಸ್ಯೆ ಆಯಿತು, ಗಂಡ ಅದೇನು ಮಾಡಿದ್ರೋ ಗೊತ್ತಿಲ್ಲ, ಈಗ ಒಬ್ಬಂಟಿಯಾಗಿ ಮಗನನ್ನು ನೋಡ್ಕೊಳ್ತಾ ಇದ್ದಾರೆ, ಹೋಮ್ ಲೋನ್ ಕಟ್ತಾ ಇದ್ದಾರೆ, ಕಷ್ಟಪಟ್ಟು ದುಡಿತಾ ಇದ್ದಾರೆ, ಚೆನ್ನಾಗಿರಲಿ ಅಂತ. ಆದರೆ ಇತ್ತೀಚೆಗೆ ಜಾಹ್ನವಿ ಅತಿರೇಕದ ಬಟ್ಟೆಗಳನ್ನು ಹಾಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಡುಡುಗೆಯನ್ನು ತೊಟ್ಟು ಎಲ್ಲ ರೀತಿಯಾದಂಥ ಬಟ್ಟೆಗಳನ್ನು ಹಾಕೋದ್ರ ಮುಖಾಂತರವಾಗಿ ಕೆಲವರಿಗೆ, ಮುಂದುಗಡೆ ಇದ್ದವರಿಗೆ ಅಥವಾ ಅವರನ್ನು ಫಾಲೋ ಮಾಡ್ತಾ ಇರುವಂಥ ಫಾಲೋವರ್ಸಿಗೆ ಮುಜುಗರ ತರುವಂಥ ಬಟ್ಟೆಗಳನ್ನು ಧರಿಸ್ತಾ ಇದ್ದಾರೆ. ಇದನ್ನು ನೋಡಿಯೇ ನೆಟ್ಟಿಗರು ಇವ್ರಿಗೆಲ್ಲರಿಗೂ ಹಿಗ್ಗಾಮುಗ್ಗಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಥರದ ಬಟ್ಟೆಗಳನ್ನು ಹಾಕ್ಕೊಂಡು ಬೀದಿಗೆ ಅದು ಹೇಗೆ ಬರ್ತಿರೋ, ನೀವೆಲ್ಲ ನಮ್ಮ ಕನ್ನಡದವರೇನೋ, ಕರ್ನಾಟಕದವರೇನೋ, ಅದು ಕೂಡ ಡಿವೋರ್ಸ್ ಆದಮೇಲೆ ಈ ಥರದ ವರ್ತನೆ ಎಷ್ಟು ಮಟ್ಟಿಗೆ ಸರಿ? ನಿಮ್ಮ ಗಂಡಂದ್ರುಗಳಿಗೆ ಉರ್ಸೋದಕ್ಕೆ ಅಂತ ಹೀಗೆ ಮಾಡ್ತಿದ್ದರೋ, ಅಥವಾ ನಮಗೆ ಸ್ವಾತಂತ್ರ್ಯ
ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದನ್ನ ಈ ತರ ಬಟ್ಟೆ ಹಾಕಿ ತೋರಿಸ್ತಾ ಇದ್ದೀರೋ ಗೊತ್ತಿಲ್ಲ ಅಂತ ಬೈತಾ ಇದ್ದಾರೆ. ಸೊ ಈ ತರ ಹೆಣ್ಣು ಮಕ್ಕಳಿಗೆ ಬೈತಾ ಇರುವಂತ ಸಂದರ್ಭದಲ್ಲಿ ಒಬ್ಬರನ್ನ ಮಾತ್ರ ಹಾಡಿ ಹೊಗಳ್ತಾ ಇದ್ದಾರೆ, ಒಬ್ಬರನ್ನ ಮಾತ್ರ ಅಟ್ಟಕ್ಕೇರಿಸಿದ್ದಾರೆ. ಅದ್ಯಾರು ಅಂತ ಗೊತ್ತಾದ್ರೆ ನೀವು ಕೂಡ ಖುಷಿ ಪಡ್ತೀರಾ, ಹೌದು ಇದ್ರೆ ಈ ತರ ಇರಬೇಕು ಅಂತೀರಾ. ಅದೇ ನಮ್ಮ ಸುಷ್ಮಾ. ಹೌದು, ಭಾಗ್ಯಲಕ್ಷ್ಮಿ ಸೀರಿಯಲ್ ಮುಖಾಂತರವಾಗಿ ಈಗ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ. ನಿರೂಪಕಿಯಾಗಿ, ನಟಿಯಾಗಿ ಸಕ್ಸಸ್ ಕೂಡ ಆಗಿದ್ದಾರೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಸುಷ್ಮಾಗುನು ಬಹು ವರ್ಷಗಳ ಹಿಂದೆನೆ ಡಿವೋರ್ಸ್ ಆಗಿದೆ. ಡೈರೆಕ್ಟರ್ ಪ್ರೀತಮ್ ಗುಬ್ಬಿ ಅವರನ್ನ ಪ್ರೀತಿಸಿ ಮದುವೆ ಆಗಿದ್ರು. ಬಹು ವರ್ಷಗಳ ಕಾಲ ಸಂಸಾರ ನಡೆಸಿದ ನಂತರ ಇಬ್ಬರ ಮಧ್ಯ ಒಂದಷ್ಟು ಹೊಂದಾಣಿಕೆ ಸಮಸ್ಯೆ ಕೂಡ ಬಂತು. ಇದು ಅಡ್ಜಸ್ಟ್ ಆಗೋದೇ ಇಲ್ಲ, ಹೊಂದಾಣಿಕೆ ಆಗೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ಡಿವೋರ್ಸ್ ಆಯಿತು. ಇವತ್ತು ಅವ್ರ ಜೀವನವನ್ನ ಅವರೇ ನಡೆಸ್ತಾ ಇದ್ದಾರೆ. ತಾನಾಯಿತು, ತನ್ನ ಕೆಲಸ ಆಯಿತು ಅಂತ ಕೆಲಸದ ಮುಖಾಂತರವಾಗಿಯೇ ಎಲ್ಲರೂ ಗುರುತಿಸುವಂತೆ ಮಾಡಿದ್ದಾರೆ. ಆದರೆ ಇವತ್ತಿನವರೆಗೂ ನಂಗೆ ಹೇಳೋರಿಲ್ಲ, ಕೇಳೋರಿಲ್ಲ, ಗಂಡ ಜೊತೆಗಿಲ್ಲ, ಡಿವೋರ್ಸ್ ಆಗಿದೆ ಅಂತ ಹೇಗೆ ಬೇಕೋ ಹಾಗೆ ಬಟ್ಟೆ ಹಾಕಿದ್ದೇ ಇಲ್ಲ. ಮೈ ತುಂಬ ಬಟ್ಟೆ ಹಾಕಿ ಗೌರವಾನ್ವಿತವಾಗಿ ಒಬ್ಬ ಸಂಪ್ರದಾಯಸ್ಥ ಮಹಿಳೆ ಹೇಗಿರಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಸುಷ್ಮಾ. ಹಾಗಾಗಿ ಸುಷ್ಮಾನನ್ನ ನೋಡಿದ್ರೆ ಇವತ್ತಿಗೂ ಕೂಡ ಅಭಿಮಾನಿಗಳು ಎದ್ದು ನಿಂತು ಕೈ ಮುಗಿಬೇಕು ಅಂತ ಅನ್ಸುತ್ತೆ. ಆಕೆ ಕೂಡ ನಿಮ್ಮ ಹಾಗೆಯೇ ಗಂಡ ಜೊತೆಗಿಲ್ಲ, ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಹೇಗೆ ಬೇಕಾದರೂ ಹಾಗೆ ಬಟ್ಟೆ ಹಾಕ್ಬೋದಿತ್ತು. ಅವಕಾಶಗಳಿಗಾಗಿಯೋ ಅಥವಾ ಇನ್ಯಾರನ್ನು ಅಟ್ರಾಕ್ಟ್ ಮಾಡೋದಕ್ಕಾಗಿಯೋ ತುಂಡುಡುಗೆಗಳನ್ನು ತೊಡಬಹುದಿತ್ತು. ಆದರೆ ನಿಮ್ಮೆಲ್ಲರಿಗಿಂತ ವಿರುದ್ಧವಾಗಿ ನಿಂತ್ಕೊಳ್ಳುವಂಥ ಈಕೆ ನಿಜವಾಗ್ಲೂ ಕನ್ನಡದ ಹೆಣ್ಣು ಮಗಳು. ಇದ್ರೆ ಈ ಥರ ಇರಬೇಕು. ಡಿವೋರ್ಸ್ ಅಥವಾ ಇನ್ನೊಂದು ಮತ್ತೊಂದು ಅದು ನಿಮ್ಮ ಪರ್ಸನಲ್ ವಿಷಯ. ಆದರೆ ಮೈ ತುಂಬ ಬಟ್ಟೆ ಹಾಕಿ ಸ್ವತಂತ್ರ ಸಿಕ್ಕೋದು ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡುವ ವಿಚಾರದಲ್ಲಿ, ಅದನ್ನು ಬಿಟ್ಟು ಎಲ್ಲವನ್ನು ತೋರಿಸ್ಕೊಂಡು ಓಡಾಡುವಂಥ ವಿಚಾರದಲ್ಲಿ ಅಲ್ಲ ಅಂತ ಛೀಮಾರಿ ಹಾಕ್ತಿದ್ದಾರೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಬಹುದು.